ಮಣಿಪಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಪಬ್ ಹಾಗೂ ಬಾರ್ಗಳಿಗೆ ಆಗಸ್ಟ್ 1ರಂದು ರಾತ್ರಿ ವೇಳೆ ದಾಳಿ ನಡೆಸಿದ ಮಣಿಪಾಲ ಪೊಲೀಸರು ನಿಯಮ ಉಲ್ಲಂಘಿಸಿದ 6 ಬಾರ್ಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಹುಕ್ಕ ನೀಡುತ್ತಿದ್ದಾರೆ ಹಾಗೂ 21 ವರ್ಷ ಕೆಳಗಿನ ವಿದ್ಯಾರ್ಥಿಗಳಿಗೆ ಮದ್ಯ ಮಾರಾಟ ಮಾಡುತ್ತಿರುವುದಾಗಿ ದೊರೆತ ಮಾಹಿತಿಯಂತೆ ಉಡುಪಿ 2ನೇ ಎಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಅನುಮತಿ ಪಡೆದು ಮಣಿಪಾಲ ಪೊಲೀಸ್ ನಿರೀಕ್ಷಕ ಮಹೇಶ್ ಪ್ರಸಾದ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಎಸ್ಎಸ್ ಶಂಭುಲಿಂಗಯ್ಯ ಎಂಇ ಹಾಗೂ ತಂಡ ಪಬ್ಗೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದು, ಆಗ ಬಾರಿನಲ್ಲಿ 6 ಮಂದಿ, ಎಸ್ಎ ತಿಮೇಶ್ ಬಿಎನ್ ಹಾಗೂ ತಂಡ ಬಾರ್ಗೆ ದಾಳಿ ಮಾಡಿದ್ದು, ಆಗ 14 ಮಂದಿ, ಮಹಿಳಾ ಪೊಲೀಸ್ ಠಾಣೆಯ ಎಸ್ಎ ಶ್ರೀಶೈಲ ಡಿಎಂ ಹಾಗೂ ತಂಡ ಬಾರ್ಗೆ ದಾಳಿ ಮಾಡಿ ಪರಿಶೀಲಿಸಿದಾಗ 15 ಮಂದಿ ಹಾಗೂ ಬಾರ್ಗೆ ದಾಳಿ ಮಾಡಿದಾಗ 21 ಮಂದಿ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕಂಡುಬಂದಿದ್ದಾರೆ. ಮಲ್ಪೆ ಎಲ್ಫ್ ಅನಿಲ್ ಕುಮಾರ್ ಡಿ ಹಾಗೂ ತಂಡ ಬಾರ್ಗೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದಾಗ ಬಾರಲ್ಲಿ 7 ಮಂದಿ, ಹಿರೇಡ್ಕಾಸ್ಟ್ ಪುನೀತ್ ಕುಮಾರ್ ಬಿ ಹಾಗೂ ತಂಡ ಈ ಬಾರ್ಗೆ ದಾಳಿ ಮಾಡಿದಾಗ 17 ಬಾಲಕ ಬಾಲಕಿಯರು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಹಾಗೂ ಓರ್ವ ಬಾಲಕ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕಂಡುಬಂದಿದ್ದಾರೆ. ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ನೀಡಿದ್ದಾರೆ. ನಾವು ಯಾವ ಬಾರ್ಗಳು ಹಾಗೂ ಪಬ್ಗಳು ರೂಲ್ಸ್ ಮೀರಿ 21 ವಯಸ್ಸಿಗಿಂತ ಕಮ್ಮಿ ಇರುವಂತಹ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ ಅಥವಾ ವೋಟ್ಪಾ ಆಕ್ಟ್ ವೈಲೇಷನ್ ಮಾಡ್ತಾರೆ ಅಥವಾ 18 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಮೈನರ್ಸ್ಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ. ಇದರ ಬಗ್ಗೆ ನಾವು ಚೆಕ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಈ ಸ್ಯಾಟರ್ಡೆ ಸಂಜೆ ನಾವು ಸುಮಾರು 7 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಸುಮಾರು 50ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು 6 ಸಪರೇಟ್ ತಂಡಗಳನ್ನು ಫಾರ್ಮ್ ಮಾಡಿ ಮಣಿಪಾಲ ಏರಿಯಾದಲ್ಲಿರುವಂತಹ 6 ಪಬ್ ಹಾಗೂ ಲಿಕ್ಕರ್ ಸರ್ವ್ ಮಾಡುವಂತಹ ರೆಸ್ಟೋರೆಂಟ್ಸ್ ಅಲ್ಲಿ ದಾಳಿ ಮಾಡಿದ್ದೀವಿ. ದಾಳಿ ಮಾಡಿದಾಗ ನಮಗೆ ಅಲ್ಲಿ ಸುಮಾರು 64 ಯುವಕರು ಮತ್ತೆ 23 ಯುವತಿಯರು 21 ವಯಸ್ಸಿಗಿಂತ ಕಮ್ಮಿ ಇದ್ದವರಿಗೆ ಬೇರೆ ಬೇರೆ ಕಡೆ ಆಲ್ಕೋಹಾಲ್ ಸರ್ವ್ ಮಾಡಿರುವುದು ಕಂಡು ಬಂದಿದೆ. ಅದೇ ರೀತಿ ಒಂದು ಕಡೆ ಜುವನೈಲ್ ಆಗಿರುವಂತಹ 18 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಒಂದು ಪ್ರಾಪ್ತ ಬಾಲಕನಿಗೂ ಸಹ ಆಲ್ಕೋಹಾಲ್ ಸರ್ವ್ ಮಾಡಿರುವುದು ಕಂಡು ಬಂದಿದೆ. ಈ 6 ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಹಾಗೂ ಪಬ್ಗಳ ಮೇಲೆ ನಾವು ಎಕ್ಸೈಸ್ ಆಕ್ಟ್, ಕೋಟ್ಪಾ ಮತ್ತು ಜುವನೈಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಮುಂದುವರಿಯುತ್ತಾ ಇದೆ. ಈ ತರ